ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಮೇ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆ ಎಂಬಂತಹ ಮಾಸ ಭವಿಷ್ಯವನ್ನು ನಾವು ಗಮನಿಸೋಣ. ನೋಡಿ, ಇದು ವಿಶೇಷವಾಗಿ ಮೇ ತಿಂಗಳು ವೈಶಾಖ ಮಾಸ. ವೈಶಾಖ ಮಾಸ ಅಂತಂದರೆ ಬಹಳ ಹಬ್ಬ ಹರಿದಿನಗಳು, ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಒಂದು ಮಾಸ. 30ನೇ ತಾರೀಕಿಗೆ ಅಂದರೆ ಏಪ್ರಿಲ್ 30ಕ್ಕೆ ನಮಗೆ ಬುಧವಾರ ದಿವಸ ಅಕ್ಷತ ತೃತೀಯ ಇದೆ. ಅದು ಬಹಳ ಉತ್ತಮವಾದಂಥ ಒಂದು ದಿವಸ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ. ಹಾಗೆ ಮೇ 2ನೇ ತಾರೀಕು ಶಂಕರಾಚಾರ್ಯರ ಜಯಂತಿ. ವಿಶೇಷವಾಗಿ ಆಚಾರ್ಯ ಶಂಕರರನ್ನು ಪೂಜೆ ಮಾಡುವಂತಹದ್ದು. ರಾಮಾನುಜಾಚಾರ್ಯ ಜಯಂತಿಯೂ ಕೂಡ ಇದೆ. ಹಾಗೆ ಗಾಯತ್ರಿ ಜಯಂತಿಯೂ ಕೂಡ ಆ ದಿವಸವೇ ಇದೆ. ಹಾಗೆ ಗಂಗೋತ್ಪತ್ತಿ ಮತ್ತು ಭಗೀರಥ ಜಯಂತಿ 4ನೇ ತಾರೀಕಿಗೆ. 7ನೇ ತಾರೀಕಿಗೆ ವಾಸವಾಂಬಾ ಜಯಂತಿ. 8ನೇ ತಾರೀಕಿಗೆ ಬೃಹಸ್ಪತಿ ಜಯಂತಿ. 9ನೇ ತಾರೀಕಿಗೆ ಮಹಾಪ್ರದೋಷ. 10ನೇ ತಾರೀಕಿಗೆ ವೇದವ್ಯಾಸ ಜಯಂತಿ. 11ನೇ ತಾರೀಕಿಗೆ ಲಕ್ಷ್ಮೀ ನರಸಿಂಹ ಜಯಂತಿ. ಇದು ಬಹಳ ಮುಖ್ಯವಾದಂಥದ್ದು. ಲಕ್ಷ್ಮೀ ನರಸಿಂಹದೇವರನ್ನು ಪೂಜೆ ಪುನಸ್ಕಾರ ಮಾಡುವಂಥದ್ದು 11ನೇ ತಾರೀಕಿಗೆ ಮರೆಯದೆ ಪೂಜೆಯನ್ನು ಮಾಡುವಂಥದ್ದು. 12ನೇ ತಾರೀಕಿಗೆ ಬುದ್ಧ ಪೂರ್ಣಿಮಾ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು. 14ನೇ ತಾರೀಕಿಗೆ ವೃಷಭ ಸಂಕ್ರಾಂತಿ. 15ಕ್ಕೆ ಹರಿಪದ ಪುಣ್ಯಕಾಲ. 16ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ. 22ಕ್ಕೆ ಹನುಮತ್ ಜಯಂತಿ. 23ಕ್ಕೆ ಸರ್ವೇಶಾಂ ಏಕಾದಶಿ. 24ಕ್ಕೆ ಮಹಾಪ್ರದೋಷ. 25ಕ್ಕೆ ಮಾಸಶಿವರಾತ್ರಿ. 26ಕ್ಕೆ ಬೋಧಾಯನ ಅಮಾವಾಸ್ಯೆ. ಹಾಗೆ 27ನೇ ತಾರೀಕಿಗೆ ಬಾದಾಮಿ ಅಮಾವಾಸ್ಯೆ. ಹೀಗೆಲ್ಲ ಇದೆ. ಹಬ್ಬ ಹರಿದಿನಗಳಿಂದ ಇದು ತುಂಬಿಕೊಂಡಿದೆ ಈ ಒಂದು ತಿಂಗಳು. ಇನ್ನು ನೋಡಿ, ಮೃಗಶಿರ ನಕ್ಷತ್ರ 3, 4ನೇ ಪಾದ. ಹಾಗೆ ಆರ್ದ್ರಾ ನಕ್ಷತ್ರ 1, 2, 3, 4ನೇ ಪಾದ. ಹಾಗೆ ಪುನರ್ವಸು ನಕ್ಷತ್ರ 1, 2, 3ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಯಾಕಂದರೆ ನಕ್ಷತ್ರ ಪರಿಹಾರಗಳು ಏನಿದೆ, ಈ ತಿಂಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಗ್ರಹಸ್ಥಿತಿ ಹೇಗಿದೆ ಅಂತಂದರೆ 14ನೇ ತಾರೀಕು ಅನಂತರದಲ್ಲಿ 12ನೇ ರಾಶಿಯಲ್ಲಿರುವಂತಹ ಗುರು ರಾಶಿಗೆ ಬರ್ತಾನೆ. ಇದು ಬಹಳ ಉತ್ತಮವಾದಂಥದ್ದು. ಇಷ್ಟೊತ್ತವರೆಗೆ ನಿಮಗೆ ಗುರುಬಲ ಇಲ್ಲ, ಗುರುವಿನ ಚಿಂತೆ, ಗುರುವಿನ ಟೆನ್ಷನ್ನು, ಏನಪ್ಪ ಏನು ಮಾಡೋದು, ಗುರುಬಲವೇ ಇಲ್ಲ ಹೇಳುವಂತಹ ಮನಸ್ಥಿತಿ ಇತ್ತು. ಆದರೆ ಇವಾಗ ಹಾಗಿಲ್ಲ. ಇವಾಗ ನಿಮ್ಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುವಂಥದ್ದು 14ನೇ ತಾರೀಕು ಅನಂತರವೇ ಬಹಳ ಬದಲಾವಣೆಗಳನ್ನು ಕೊಡುವಂಥ ಒಂದು ತಿಂಗಳಾಗ್ತದೆ ಇದು. ಯಾಕಂದರೆ ರಾಶಿಗೆ ಗುರು ಬರ್ತಾನೆ. ಅದು ಬುಧನ ಮನೆಗೆ, ಜ್ಞಾನಕಾರಕನ ಮನೆಗೆ ಬಹಳ ಉತ್ತಮವಾದಂಥದ್ದು. ಇನ್ನು 2ನೇ ರಾಶಿಯಲ್ಲಿ ನೀಚನಾದಂತಹ ಕುಜ, 4ನೇ ರಾಶಿಯಲ್ಲಿ ಕೇತು, ಹಾಗೆ 10ನೇ ರಾಶಿಯಲ್ಲಿ ಬುಧ, ಶುಕ್ರ, ಶನಿ ಮತ್ತು ರಾಹು. 11ನೇ ರಾಶಿಯಲ್ಲಿ ಬುಧಾದಿತ್ಯ ಯೋಗ ಆಗಿದೆ. ನಿಮ್ಮ ರಾಶಿ ಜೊತೆಗೆ ರವಿಯೂ ಕೂಡ 11ನೇ ರಾಶಿಯಲ್ಲಿದ್ದಾನೆ. ಇದು ಬಹಳ ಶುಭವಾದಂಥದ್ದು. ಆದರೆ ಸ್ವಲ್ಪ ಒಂದು ಹಂತಕ್ಕೆ ಏನಾಗ್ತಾ ಇದೆ ಅಂತಂದರೆ ಸ್ವಲ್ಪ ಚಿಂತೆ, ಟೆನ್ಷನ್ ನಿಮಗೆ ಜಾಸ್ತಿ ಆಗ್ತಾ ಇದೆ. ನೋಡೋಣ, ಹೀಗಿದ್ದಾಗೂ ಕೂಡ ಏನೋ ಒಂದು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು, ಏನೇನು ಬದಲಾವಣೆಗಳು ಎಂಬುದನ್ನು ನೋಡೋಣ. ಒಂದನೇದಾಗಿ, ನಿಮಗೆ ಹಿಂದೆ ನೋಡ್ತಾ ಇದ್ದಂತೆ ಈ ಕ್ಷಣಕ್ಕೆ 14ನೇ ತಾರೀಕಿಂದ ರಾಶಿಗೆ ಗುರು ಬಂದ ತಕ್ಷಣವೇ ಗುರು ಏನು ಮಾಡ್ತಾನೆ ಅಂತಂದರೆ ಎಲ್ಲ ಕೆಲಸ ಕಾರ್ಯಗಳನ್ನು ಚಾಲನೆ ಕೊಡುವ ಹಾಗೆ ಮಾಡ್ತಾನೆ. ಒಂದನೇದಾಗಿ, ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಅವಕಾಶಗಳು ಸಿಗುತ್ತೆ ನಿಮಗೆ. ಅವಿವಾಹಿತರು ಯಾರ್ಯಾರಿದ್ದೀರೋ ಅಂಥವರು ವಿವಾಹಕ್ಕೆ ಪ್ರಯತ್ನವನ್ನು ಮಾಡಿ ಹೆಚ್ಚಿನದಾದಂಥ ಲಾಭಾಂಶದಿಂದ, ಅಥವಾ ನಿಮಗೆ ವಧುವರರಲ್ಲಿ ಏನೋ ಒಂಚೂರು ಲವ್ ಮ್ಯಾರೇಜಲ್ಲೋ ಅಥವಾ ಹೊಂದಾಣಿಕೆ ಆಗುವುದಿಲ್ವೋ ಅಥವಾ ಕಿರಿಕಿರಿಯೋ ಹೀಗೆಲ್ಲ ಸಮಸ್ಯೆಗಳಿದ್ದಂಥ ವ್ಯಕ್ತಿಗಳು ಆ ದೈವಾನುಗ್ರಹದಿಂದ ಒಂದು ಹಂತಕ್ಕೆ ವಿವಾಹಕ್ಕೆ ಮುಂದಿನ ಒಂದು ಸ್ಟೆಪ್ ಇಡುವಂಥ ಸಾಧ್ಯತೆಗಳ ಕಾಣುತ್ತೆ. ಇದು ಬಹಳ ಉತ್ತಮವಾದಂಥದ್ದು. ಹಾಗೆ 2ನೇದಾಗಿ, ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು, ಅಥವಾ ಎಲ್ಲೋ ಒಂದು ಕಡೆಗೆ ನಾನು ಒಂದು ಸಣ್ಣದಾದಂಥ ಒಂದು ಬಿಸ್ನೆಸ್ ಮಾಡ್ತೇನೆ ಅಂತಂದರೆ ಈ ತಿಂಗಳಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ರವಿ ಜೊತೆಗೆ ಬುಧನೂ ಇದ್ದಾನೆ. ಸ್ವಲ್ಪ ಲೋನ್ ಆಗುವಂಥದ್ದು, ಅವಕಾಶಗಳಾಗುವಂಥದ್ದು ಬಹಳ ಮುಖ್ಯವಾಗಿ ಮಾಡಬೇಕು. ಯಾಕಂದರೆ ನಾವೆಲ್ಲ ಏನು ಚಿಂತನೆ ಮಾಡ್ತೇವೆ ಅಂತಂದರೆ ಎಲ್ಲ ಅಷ್ಟೋ ಇಷ್ಟೋ ಹಾಗೋ ಹೀಗೋ ಇರುತ್ತೆ. ಆದರೆ ಯಾವುದೋ ಒಂದು ಬಿಸ್ನೆಸ್ ಶುರು ಮಾಡೋಣ ಅಥವಾ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳೆಲ್ಲ ಸಿಗುತ್ತೆ, ಯಾಕೋ ಕೆಲಸ ಎಲ್ಲ ಕಳ್ಕೊಂಡು ಬಿಟ್ಟಿದ್ದೇನೆಲ್ಲ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದಂಥ ವ್ಯಕ್ತಿಗಳಿಗೆ ಎಲ್ಲೋ ಒಂದು ಕಡೆ ಬಿಸ್ನೆಸ್ಸಿನ ಅವಕಾಶಗಳು, ಅಪರ್ಚುನಿಟಿ ಬರುತ್ತೆ. ಬಿಡಬೇಡಿ, ಖಂಡಿತವಾಗೂ ಪ್ರಯತ್ನ ಮಾಡಿ. ಅದರಿಂದ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕಾಣುವಂಥ ಸಾಧ್ಯತೆಗಳಿದೆ. ಹಾಗೆ 3ನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ನೋಡಿ, ನೀವು ಸ್ವಲ್ಪ ಯಾವುದೋ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅಂಥೇಳಿ ಮನಸ್ಥಿತಿ ಇದ್ದರೆ ಉದ್ಯೋಗ ಬದಲಾವಣೆ ಆಗುವಂಥದ್ದು, ಅಥವಾ ನೌಕರಿಯಲ್ಲಿ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು ಸಿಗುವಂಥದ್ದು, ಪ್ರಮೋಷನ್ ಸಿಗುವಂಥದ್ದು. ಎಷ್ಟೋ ಜನಕ್ಕೆ ಏನಾಗುತ್ತೆ, ಉದ್ಯೋಗ ಪ್ರತಿ ದಿವಸ ಹೋದೆ, ಹಾಡಿದ್ದೇ ಹಾಡೋ ಕಿಸ್ಮಾಯಿ ದಾಸ ಅಂತ ಹೇಳ್ತಾರಲ್ಲ, ಹಾಗೆ ಹೇಳಿದ್ದೇ ಹೇಳುವಂತಹ ಒಂದು ಪ್ರಯತ್ನಗಳಾಗುತ್ತೆ, ಮಾಡಿದ್ದೇ ಮಾಡುವಂಥ ಕೆಲಸಗಳಾಗುತ್ತೆ. ಆದರೆ ಈ ತಿಂಗಳಲ್ಲಿ ಏನೋ ಒಂದು ಪ್ರಮೋಷನ್ ಆಗುವಂಥದ್ದು, ಅಭಿವೃದ್ಧಿ ಆಗುವಂಥದ್ದು, ಎಲ್ಲ ಒಂದು ಕಡೆ ನಿಮ್ಮ ಮನಸ್ಸಿಗೆ ಇಲ್ಲಪ್ಪ ನನಗೊಂದು ಒಳ್ಳೆ ರೀತಿಯಾದಂಥ ಅವಕಾಶಗಳು ಸಿಗ್ತಾ ಇದೆ, ಸಿಕ್ಕಿದೆ ಹೇಳುವಂತಹ ಒಂದು ಪ್ರಯತ್ನಗಳು ಆಗುತ್ತೆ. ಇದು ಬಹಳ ಉತ್ತಮವಾದಂಥದ್ದು.
ಅನಂತರದಲ್ಲಿ ನಿಮ್ಮ ರಾಶ್ಯಾಧಿಪತಿ ಜೊತೆಗೆ ರವಿ ಬುಧ 2 ಗ್ರಹಗಳಿದ್ದಾರೆ. ಇದು ಬಹಳ ಒಳ್ಳೆಯದಾದಂಥದ್ದು. ಒಂದು ಬ್ಯಾಂಕ್ ಲೋನ್ ಇತ್ಯಾದಿ ಸಿಗುವಂಥದ್ದು, ಮತ್ತು ನಿಮ್ಮ ಮನಸ್ಸಲ್ಲೇ ಏನೋ ಒಂದು ನೂತನವಾದಂಥ ಬಿಸ್ನೆಸ್ ಮಾಡೋಣ, ಅಥವಾ ಹೊರದೇಶಕ್ಕೆ ಹೋಗಿ ಕೆಲಸ ಮಾಡೋಣ, ಅಥವಾ ಈ ಹೊರದೇಶದ ಕೆಲಸ ಆದರೂ ಕೂಡ ಬೇರೆ ಒಂದು ಜಂಪ್ ಮಾಡಬೇಕು, ಬೇರೆ ಒಂದು ಕೆಲಸ ಸಿಗಬೇಕು. ಯಾಕಂದರೆ ಇಲ್ಲಿ ಈ ಕೆಲಸ ಮಾಡ್ತಾನೆ ಸ್ಯಾಟಿಸ್ಫೈಡೇ ಇಲ್ಲ, ಇಂತಹ ವ್ಯಕ್ತಿಗಳಿಗೆಲ್ಲ ಒಂದು ಆಪರ್ಚುನಿಟಿ ಬರುವಂಥ ಸಾಧ್ಯತೆಗಳಾಗುತ್ತೆ. ಅದು ಕೈ ಬೀಸಿ ಕರೆಯುತ್ತೆ ಕೆಲಸ ಆಳುವಂಥದ್ದು. ಈ ತಿಂಗಳಲ್ಲಿ ನೋಡಿ ಉದ್ಯೋಗದಲ್ಲಿ ಮಾತ್ರ ಬಹಳ ಉತ್ತಮ ಅಂತಲೇ ಹೇಳಬಹುದು. ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲಿ ಸಣ್ಣ ಪುಟ್ಟ ಚಿಂತೆ ಟೆನ್ಷನ್ ಇದ್ದೇ ಇರುತ್ತೆ ನಿಮಗೆ. ಹಾಗಿದ್ದಾಗೂ ಕೂಡ ಎಷ್ಟಾಗುತ್ತೋ ಅಷ್ಟು ಅಧ್ಯಯನದ ಬಗ್ಗೆ ಜಾಸ್ತಿ ಗಮನ ಕೊಡಿ. ಯಾಕಂದರೆ ಜನರಲ್ ನಾಲೆಜ್ ಬಹಳ ಮುಖ್ಯವಾದಂಥದ್ದು. ಇವತ್ತೇನಾಗುತ್ತೆ, ಬರೀ ಓದಿ ಕೆಟ್ಟ ಕೂಚು ಬಟ್ಟ ಹೀಗೆ ಬರೀ ಓದುವಂತಹ ಪ್ರಯತ್ನ ಆಗುತ್ತೆ. ಹಾಗಲ್ಲ, ತಿಳ್ಕೊಂಡು ಓದುವಂಥದ್ದು, ಅದನ್ನು ಸರಿಯಾಗಿ ಏನೇನು ಅನುಕೂಲಗಳಾಗುತ್ತೆ ಹೇಳೋದನ್ನು ತಿಳ್ಕೊಂಡು ಓದುವಂತಹ ಪ್ರಯತ್ನವನ್ನು ಮಾಡಬೇಕು. ಮತ್ತು ಯಾವುದೋ ಒಂದು ಕೋರ್ಸನ್ನು ಮಾಡುವಂಥದ್ದು, ಯಾವುದೋ ಒಂದು ಉದ್ಯೋಗ ಮಾಡುವಂಥದ್ದು, ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ತುಂಬ ಸ್ಟಡಿ ಮಾಡುವಂಥ ಕೆಲಸವೇ ಉದ್ಯೋಗ ಬೇರೆ. ಹೀಗಲ್ಲ, ನಾವು ಒಂದನ್ನು ಆ ಗಿಡವನ್ನು ನೆಡುವಾಗ ಅಥವಾ ಬೀಜವನ್ನು ಹಾಕುವಾಗ ನಮಗೆ ಮುಂದೆ ಏನಾಗಬೇಕು, ಫಸಲು ಏನು ಸಿಗಬೇಕು ಯೋಚನೆ ಮಾಡ್ತೇವಲ್ವ. ಆದರೆ ವಿದ್ಯಾಭ್ಯಾಸದಲ್ಲಿ ಹಾಗೆ ಯೋಚನೆ ಮಾಡಲ್ಲ ನಾವು. ಒಂದು ಕಡೆಗೆ ಕೆಲಸ ಮಾಡುವಂಥದ್ದು, ಇನ್ನೊಂದು ಏನೋ ಒಂದು ಓದಿರುವಂಥದ್ದು, ಓದೋದಕ್ಕೆ ಕೆಲಸಕ್ಕೆ ಸಂಬಂಧವೇ ಇಲ್ಲ. ಹಾಗಾಗಿ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ತಾ ನಮ್ಮ ಜಾತಕದಲ್ಲಿ ಯಾವ ಗ್ರಹಗಳ ಬಲಿಷ್ಠವಾಗಿದ್ದಾರೆ, ಯಾವ ಗ್ರಹಗಳನ್ನು ನಾವು ಹೆಚ್ಚಿನದಾಗಿ ಆರಾಧನೆ ಮಾಡುವ ಅನುಕೂಲತೆಗಳಾಗುತ್ತೆ, ಇಂಥದ್ದನ್ನೆಲ್ಲ ಸ್ವಲ್ಪ ಚಿಂತನೆ ಮಾಡ್ತಾ ಒಂದು ಒಳ್ಳೆ ರೀತಿಯಾಗಿ ಹೆಜ್ಜೆ ಇಡುವಂಥ ಪ್ರಯತ್ನವನ್ನು ಮಾಡಬೇಕು. ಅನಂತರದಲ್ಲಿ ಶುಕ್ರನು ನಿಮಗೆ ದಶಮದಲ್ಲಿದ್ದಾನೆ. ಹಾಗಾಗಿ ಯಾರೋ ಒಬ್ಬರು ಸ್ತ್ರೀಯರಿಂದ ಅನುಕೂಲ ಆಗುವಂಥದ್ದು, ಅಥವಾ ನಿಮಗೆ ಯಾರೋ ಒಬ್ಬರಿಗೆ ಹಣವನ್ನು ಕೊಟ್ಟಿದ್ದೀರಿ ಅವರು ವಾಪಸ್ ಕೊಡುವಂಥದ್ದು, ಹೀಗೆಲ್ಲ ನಿಮ್ಗೆ ಅನುಕೂಲತೆ ಆಗುತ್ತೆ. ಎಷ್ಟೋ ಸಲ ಸ್ತ್ರೀಯರಲ್ಲೇ ಗಲಾಟೆ ಕಿರಿಕಿರಿ, ಅಕ್ಕಪಕ್ಕದವರು ನೋಡಿದ್ರೆ ಆಗುವುದಿಲ್ಲ, ಬೇಜಾರಾಗಿರುತ್ತೆ, ಚಿಂತೆ ಆಗಿರುತ್ತೆ. ಆದರೆ ಈ ತಿಂಗಳಲ್ಲಿ ಸ್ವಲ್ಪ ಹೊಂದಾಣಿಕೆ ಆಗುವಂಥದ್ದು, ಸ್ತ್ರೀಯರಿಂದ ಉಪಕಾರ ಆಗುವಂಥದ್ದು, ಮತ್ತು ನಿಮಗೂ ಕೂಡ ಯಾವುದೋ ಒಂದು ಸ್ತ್ರೀಯಿಂದ ಈ ತಿಂಗಳಲ್ಲಿ ಹೆಲ್ಪ್ ಆಗುವಂಥ ಸಾಧ್ಯತೆಗಳಾಗುತ್ತೆ. ಯಾಕಂದರೆ ಯಾರೂ ದುಡ್ಡು ಕೊಡದೇ ಇದ್ದರೂ ಕೂಡ ನಿಮ್ಮ ಯಾವುದೋ ಒಂದು ರಿಲೇಷನ್, ಅಪ್ಪ ನೀ ಇಟ್ಕೊ, ನೀನು ಒಳ್ಳೆ ವ್ಯಕ್ತಿ, ನೀನು ಒಳ್ಳೆ ಕೆಲಸ ಮಾಡುವ ಅಂತೇಳಿ ನಿಮ್ಗೆ ಸಹಾಯ ಮಾಡುವಂಥ ಪ್ರಯತ್ನಗಳಾಗುತ್ತೆ. ಇದು ಬಹಳ ಉತ್ತಮವಾದಂಥದ್ದು. ಮತ್ತು ನೋಡಿ, ಶನಿಯೂ ಕೂಡ ನಿಮ್ಗೆ ದಶಮದಲ್ಲಿ ಶನಿ ಇದ್ದಾನೆ. ಹಾಗಾಗಿ ವಾಹನದಲ್ಲಿ ಹಳೆ ವಾಹನ ಇದ್ದರೆ ಬದಲಾವಣೆ ಮಾಡುವಂಥದ್ದು, ಅಥವಾ ಏನೋ ಸಣ್ಣದಾದಂಥ ಮನೆಗೆ ಪೇಂಟಿಂಗ್ ಮಾಡುವಂಥದ್ದು, ಅಥವಾ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ಸ್ವಲ್ಪ ಇದ್ದ ಹಾಗೆ ಆದಷ್ಟು ಪ್ರಯಾಣಗಳ ಕಡೆಗೆ ಜಾಸ್ತಿ ಗಮನ ಕೊಡುವಂಥದ್ದು, ಇದೆಲ್ಲ ಸ್ವಲ್ಪ ಜಾಸ್ತಿ ಆಗಬಹುದು. ಈ ತಿಂಗಳಲ್ಲಿ ಓಡಾಟಗಳು ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಚೂರು ಒಂದು 5-6 ಜಾಗ್ರತೆ ವಹಿಸ್ಕೊಳ್ಳಿ. ಒಂದು ಅನ್ನಾಹಾರಗಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ಊಟ ತಿಂಡಿ ಹೊರಗಡೆ ಮಾಡುವಾಗ ತುಂಬ ನೋಡ್ಕೊಂಡು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಎಲ್ಲೋ ಕಲುಷಿತವಾದಂಥದ್ದು, ಎಲ್ಲೋ ವ್ಯತ್ಯಾಸ ಆಗಿರುವಂಥದ್ದು. ಇವತ್ತು ಹೋಟೆಲ್ ಊಟ ಹೇಗಾಗಿದೆ ಅಂತಂದರೆ, ನಮಗೆ ಹೊಟ್ಟೆ ಹಸುವಾಗಿದೆ ಅಂತ ತಿನ್ನಬೇಕೇ ಬಿಟ್ಟರೆ ಸರಿಯಾದಂಥ ಒಂದು ಕ್ರಮದಲ್ಲಿ ಆಗುವುದಿಲ್ಲ. ಹಾಗಾಗಿ ಆದಷ್ಟು ಮನೆಯಿಂದಲೇ ಆದಷ್ಟು ಶುದ್ಧವಾದಂಥ ಆಹಾರ ಪದಾರ್ಥಗಳನ್ನು ತಯಾರಿ ಮಾಡ್ಕೊಂಡು ಊಟ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಅದು ಬಹಳ ಉತ್ತಮವಾದಂಥದ್ದು. ಹಾಗೆ ಎರಡನೇದಾಗಿ, ಈ ತಿಂಗಳ ನೀವು ಸ್ವಲ್ಪ ಹಣ ಕೊಡುವಂತಹ ಪ್ರಯತ್ನ ಬೇಡ ಯಾರಿಗೂ. ಯಾಕಂದರೆ ಸ್ವಲ್ಪ ಕೊಟ್ಟರೆ ಸಣ್ಣ ಪುಟ್ಟ ಸಮಸ್ಯೆಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳಿದೆ. ಹಣವನ್ನು ಕೊಡುವಾಗ ಬಹಳ ಯೋಚನೆ ಮಾಡ್ಕೊಂಡು ಕೊಡುವಂಥ ಪ್ರಯತ್ನವನ್ನು ಮಾಡಿ. ಮೂರನೇದಾಗಿ, ಸ್ಟಾಕ್ ಮಾರ್ಕೆಟು, ಶೇರಲ್ಲಿ ಏನೋ ಬರುತ್ತೆ ಅಥವಾ ಏನೋ ಆಗುತ್ತೆ, ಏನೂ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ, ಸುಮ್ಮನೆ ದುಡ್ಡನ್ನು ವೇಸ್ಟ್ ಮಾಡ್ಕೊಳ್ಳುವಂಥದ್ದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ಇರಬಹುದು, ನಾವು ಕಲ್ತ್ಕೊಂಡು ಅಧ್ಯಯನ ಮಾಡಿಕೊಂಡು ಅದರೊಳಗಡೆ ಏನಿದೆ ಅಂತೇಳಿ ತಿಳುವಳಿಕೆ ತೆಗೆದುಕೊಂಡು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಶುಕ್ರನು ರಾಹು ಜೊತೆಗಿದ್ದಾನೆ. ಹಾಗಾಗಿ ದುಡ್ಡು ಕಳ್ಕೊಳ್ಳುವಂತಹ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಮತ್ತು ಕೆಲವೊಂದು ವಸ್ತುಗಳಿರಬಹುದು, ಮೊಬೈಲ್ ಇರಬಹುದು, ಅಥವಾ ಹೊರಗಡೆ ಹೋದಾಗ ಆ ವಸ್ತುವಿನ ಬಗ್ಗೆ ಬಹಳ ಜಾಗೃತೆ ವಹಿಸ್ಕೊಳ್ಬೇಕು. ಎಲ್ಲಿ ಶುಕ್ರ ರಾಹು ಒಟ್ಟಿಗೆ ಬರ್ತಾರೋ ಅಂತಹ ಪರಿಸ್ಥಿತಿ ಇದ್ದಾಗ ಕೆಲವೊಂದು ವಸ್ತುಗಳು ನಮಗೆ ಗಮನ ಇಲ್ಲದೇ ಇದ್ದಾಗ ಹೋಗುವಂಥ ಸಾಧ್ಯತೆಗಳಾಗುತ್ತೆ. ಯಾಕಂದರೆ ನೋಡಿ, ಇವತ್ತಿನ ದಿವಸ ನಾವು ಎಲ್ಲೆಲ್ಲಿ ಕಳ್ಕೊಳ್ತೇವೆ ಅಂತಲೇ ಗೊತ್ತಾಗೋದಿಲ್ಲ. ಕಳೆದ ಮೇಲೆ ಸಣ್ಣ ಪುಟ್ಟ ದುಡ್ಡಾದರೂ ಗೊತ್ತಾಗಲ್ಲ. 5,000 10,000 20,000 ಕಳ್ಕೊಂಡಾಗ ಓಹೋ ಕಳೆದು ಹೋಯಿತು ಅಂತೇಳಿ ಅನಿಸುತ್ತೆ. ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಜಾಗೃತೆ ವಹಿಸ್ಕೊಳ್ಳಿ. ಒಂದೊಂದು ಪೈಸೆ ಒಂದೊಂದು ರೂಪಾಯಿ ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ಎಲ್ಲ ಬಹಳ ಶ್ರಮಪಟ್ಟು ಸಂಪಾದನೆ ಮಾಡಿರುವಂಥದ್ದು. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಬಹಳ ಜಾಗೃತೆ ವಹಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಇದೊಂದು 5 ಚೂರು ಹುಷಾರಿ ಅಂತೇಳಿ ಹೇಳ್ತೇನೆ. ಇನ್ನು ಒರಾಲಾಗಿ ನೋಡ್ಲಿಕ್ಕೆ ಹೋದರೆ ಈ ತಿಂಗಳಲ್ಲಿ ನಿಮಗೆ ಅಪಾರ್ಚುನಿಟಿ ಇದನ್ನು ಕರೆಸಿಕೊಡುತ್ತೆ. ನಿಮಗೆಲ್ಲವನ್ನು ಕೂಡ ಕರೆದು ಕೂರಿಸುತ್ತೆ. ಮತ್ತು ಗೌರವಾದಿಗಳು, ಸನ್ಮಾನಗಳು ಸಿಗುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ರಾಶಿ ಗುರು ಬಂದ ಮೇಲೆ ನಿಮ್ಮಲ್ಲಿ ಏನೋ ಒಂದು ಕಳ್ಕೊಂಡಂತಹ ವ್ಯಕ್ತಿ, ಕಳ್ಕೊಂಡಂತಹ ವಸ್ತು ನೀವಿದ್ದಲು ಬರುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಇಷ್ಟು ದಿವಸ ಗುರುಬಲ ಇರಲಿಲ್ಲ, ಎಲ್ಲ ಒಂದು ಹಂತಕ್ಕೆ ಆಗತ್ತೆ ಬಹಳ ಮನಸ್ಸಿನಲ್ಲಿ ಚಿಂತೆ ಟೆನ್ಷನ್ ಇತ್ತು. ಆದರೆ ಈ ತಿಂಗಳಲ್ಲಿ ಏನೋ ಒಂದು ದೃಢವಾದಂಥ ನಿರ್ಧಾರ ಆಗುವಂಥದ್ದು, ದೃಢವಾದಂಥ ಕೆಲಸ ಕಾರ್ಯಗಳಾಗುವಂಥದ್ದು, ಎಲ್ಲ ಒಂದು ಕಡೆ ಹೋಗಿಲ್ಲಪ್ಪ ಇವರು ನನಗೆ ಒಂದು ಸಹಾಯ ಮಾಡ್ತಾರೆ ಅಂತೇಳಿ ನಂಬಿದಾಗ ಆ ಸಹಾಯ ಅನುಕೂಲಕರವಾಗುವಂಥ ಸಾಧ್ಯತೆಗಳಾಗುತ್ತೆ. ಎಷ್ಟೋ ಸಲ ನಮ್ಮ ನಿರೀಕ್ಷೆಯೇ ಬೇರೆ ಇರುತ್ತೆ, ಆಗುವಂಥ ಕೆಲಸವೇ ಬೇರೆ ಆಗುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಆ ಥರ ಆಗುವಂಥ ಸಾಧ್ಯತೆಗಳಿಲ್ಲ. ನಿರೀಕ್ಷೆಗೆ ತಕ್ಕಂತೆ ಅನುಕೂಲಕರವಾದಂಥ ವ್ಯವಸ್ಥೆಗಳಾಗುತ್ತೆ. ಏನೂ ನೀವು ಹಾಗಾಗಿ ಗಾಬರಿ ಬೀಳುವಂಥದ್ದು ಬೇಡ. ಆ ದೈವಾನುಗ್ರಹದಿಂದ ಶುಭವಾಗುತ್ತೆ. ಈ ತಿಂಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ
ನೋಡಿ, ಒಂದನೇದಾಗಿ 9ನೇ ತಾರೀಕು ಪ್ರಶಸ್ತವಾಗಿದೆ, ಶುಕ್ರವಾರ ಇದೆ. ಪೂಜೆ ಪುನಸ್ಕಾರಗಳನ್ನು ಮಾಡಿ ಬಹಳ ಒಳ್ಳೆಯದಾಗ್ತದೆ. ಇನ್ನು ಅನಂತರದಲ್ಲಿ 21ನೇ ತಾರೀಕಿದೆ, ಆ ದಿವಸವೂ ಕೂಡ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿ. ಇವೆರಡು ಒಂದು ಒಳ್ಳೆಯದಾದಂಥ ದಿವಸ. ನಕ್ಷತ್ರ ಪರಿಹಾರಗಳು ಏನಪ್ಪ ಅಂತಂದರೆ, ಮೃಗಶಿರ ನಕ್ಷತ್ರ 3-4ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಈ ತಿಂಗಳಲ್ಲಿ. ಯಾಕಂದರೆ ಉದ್ಯೋಗದ ವ್ಯವಸ್ಥೆ, ಉದ್ಯೋಗದ ವಿಷಯದಲ್ಲಿ ಬಹಳ ಒಳ್ಳೆಯದು ಮಾಡಿಕೊಡು, ನನಗೆ ಹೆಚ್ಚಿನದಾದಂಥ ಅನುಕೂಲತೆಗಳು ಆಗುವ ಹಾಗೆ ನೀನು ಅನುಗ್ರಹ ಮಾಡು ಅಂತೇಳಿ ಕೇಳ್ಕೊಳ್ಳಿ. ಯಾಕಂದರೆ 16ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. ಅವಕಾಶ ಇದ್ದರೆ ಎಷ್ಟಾಗುತ್ತೋ ಅಷ್ಟು ಉಪವಾಸ ಮಾಡುವಂಥದ್ದು, ದೇವ್ರ ಪೂಜೆ ಮಾಡುವಂಥದ್ದು, ಅಥವಾ ಭಗವಂತ ಇದ್ದಲ್ಲಿ ಹೋಗುವಂತಹ ಪ್ರಯತ್ನಗಳನ್ನು ಜಾಸ್ತಿಯಾಗಿ ಮಾಡಿ. ಇದು ಬಹಳ ಉತ್ತಮವಾದದ್ದು ಅಂತೇಳಿ ಹೇಳ್ತೇನೆ. ಅನಂತರ ಆರ್ದ್ರಾ ನಕ್ಷತ್ರ, ನೀವು ಗುರು ಚರಿತ್ರೆ ಪಾರಾಯಣೆ ಮಾಡುವಂಥದ್ದು, ಗುರು ನಾಮಸ್ಮರಣೆ ಮಾಡುವಂಥದ್ದು, ಗುರುಗಳನ್ನು ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡುವಂಥದ್ದನ್ನು ಮಾಡಿ. ಭಾಳ ಶುಭವಾಗುತ್ತೆ. ಯಾಕಂದರೆ ಗುರುವಿನ ಗುಲಾಮನಾಗುವ ತನಕ ದುರಯದಣ್ಣೆಯ ಮುಕುತಿ. ನಮಗೆ ಆ ಗುರುವಿನ ಗುಲಾಮ ಆಗಬೇಕು, ನಾವು ಅವನ ಶಿಷ್ಯರಾಗಬೇಕು, ಅವನನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು. ಆವಾಗ ಮಾತ್ರ ಆ ಗುರು ನಮಗೆ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಅಂತಹ ಗುರುವಿನ ಅನುಗ್ರಹ, ಗುರುವಿನ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಆರ್ದ್ರಾ ನಕ್ಷತ್ರದವರು ಗುರುವಿನ ಆರಾಧನೆ ಮರೆಯದೆ ಮಾಡಿ. ಇನ್ನು ಪುನರ್ವಸು ನಕ್ಷತ್ರ 1, 2, 3ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡಿ. ಸಾಧ್ಯ ಆದರೆ 2ನೇ ತಾರೀಕು ಶಂಕರಾಚಾರ್ಯರ ಜಯಂತಿ ಇದೆ. ಆ ದಿವಸ ಗುರುಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ. ಅದು ವರ್ಷಕ್ಕೆ ಒಂದೇ ದಿವಸ ಸಿಗುವಂಥದ್ದು ಆಚಾರ್ಯ ಶಂಕರರ ಜಯಂತಿ. ಆ ದಿವಸ ರಾಮಾನುಜಾಚಾರ್ಯ ಜಯಂತಿಯೂ ಕೂಡ ಇದೆ, ಗಾಯತ್ರಿ ಜಯಂತಿಯೂ ಕೂಡ ಇದೆ. ಹಾಗಾಗಿ ಬಹಳ ಉತ್ತಮವಾದಂಥದ್ದು. ಆ ಭಗವಂತನನ್ನು ಧ್ಯಾನ ಮಾಡಿ, ನಾಮಸ್ಮರಣೆ ಮಾಡಿ, ಗುರುಗಳನ್ನು ಆರಾಧನೆ ಮಾಡಿ. ಯಾಕಂದರೆ ಏನಾಗಿದೆ ಪುನರ್ವಸು ನಕ್ಷತ್ರದವರಿಗೆ ಅಂತಂದರೆ, ಒಂದೊಂದಕ್ಕೆ ಏನೋ ಒಳ್ಳೆಯದಾಗತ್ತೆ ಅನಿಸುತ್ತೆ, ಆದರೆ ಯಾವುದೂ ಸರಿಯಾದಂಥ ರೀತಿಯಲ್ಲಿ ಕೈ ಸಿಗುವುದಿಲ್ಲ. ಹಾಗಾಗಿ ನಿಮಗೆ ಗುರುವಿನ ಆರಾಧನೆ, ಗುರುವಿನ ಪ್ರಾರ್ಥನೆ ಬಹಳ ಮುಖ್ಯವಾದಂಥದ್ದು. ಗುರುವಿನ ಆರಾಧನೆ ಮಾಡಿ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.